ನೆಲಮಂಗಲ ತಾಲೂಕು. ನಾನು ಮಾಜಿ BMTC ಡೈರೆಕ್ಟ್ರು, ಮಾಜಿ ಸೈನಿಕರು. ನಾವು 15-20 ವರ್ಷದಿಂದ ವಾಸು ಹೇಳ್ದಂಗೆ ನಾವು 20 ವರ್ಷದಿಂದ ನೋಡ್ತಾ ಇದ್ದೀವಿ. ನೀರಿನ ದೊಡ್ಡ ಅಭಾವ ಇದೆ. ವಾಸು ಹೇಳ್ದಂಗೆ ನೀರಿಲ್ಲ ಅಂದ್ರೆ ಯೂಸಿಡ್ ಹೆಂಗೆ ಮಾಡೋಕ್ಕಾಗ್ತದೆ? ಯಾರು ನೀರು ಹಾಕ್ತಾರೆ ಬಾತ್ರೂಮಲ್ಲಿ? ಬೇಕೇ ಬೇಕು. ಆಮೇಲೆ ಯಾರು ಕಣ್ಣು ಮುಚ್ಕೊಂಡು ಕುತ್ಕೊಳ್ಳಲ್ಲ. ನಮ್ಮ ಶಾಸಕರು ಹೇಳಿದ್ದಾರೆ, ಶ್ರೀನಿವಾಸನವರು ಹೇಳವ್ರೆ, ಅಲ್ಲಿ ಯಾರು ನೀರು ನಾವು ಒಂದು ತರ್ತೀವಲ್ಲ, ವೃಷಭಾವತಿಯಿಂದ ತರ್ತೀವಲ್ಲ ನೀರು, ಅಲ್ಲಿ ವಾಲ್ವ್ ಇರುತ್ತೆ, ಅಲ್ಲೊಬ್ಬರು ನುರಿತ ತಜ್ಞರು ಇರ್ತಾರೆ. ಅದು ನೀರು ಸರಿ ಇದ್ದರೆ ಅದನ್ನ ಬಿಡ್ತಾರೆ. ಇವತ್ತು BWC ಅಲ್ಲಿ ಎಲ್ಲ ವೃಷಭಾವತಿ ಯಾರು ಕಣ್ಣು ಮುಚ್ಕೊಂಡು ಕುಂತಿಲ್ಲ, ಯಾರು ಕೆಟ್ಟ ನೀರು ಬಿಡೋಕೆ ರೆಡಿ ಇಲ್ಲ, ಯಾರು ಅದನ್ನು ಯೋಚನೆ ಮಾಡಿಲ್ಲ. ಅಲ್ಲಿ ಏನು ವಾಲ್ವ್ ಇರುತ್ತೋ ಅಲ್ಲಿ ನುರಿತ ತಜ್ಞರು ಇರ್ತಾರೆ. ಅದು ನೀರು ಸಂಸ್ಕರಣೆ ಕ್ಲೀನಾಗಿ ಆಗಿದೆಯಾ ಇಲ್ವಾ ಅಂತ ನೋಡಿ ನೀರು ಬಿಡ್ತಾರೆ. ನೆಲಮಂಗಲಕ್ಕೆ ಆಗಿಲ್ವಾ ಅಲ್ಲೇ ವಾಲ್ವ್ ಸ್ಟಾಪ್ ಮಾಡ್ತಾರೆ. ಇದು ಏನು ಪೈಪ್ಲೈನ್ ಆಗಿ ಅಡ್ಡ ಹಾಕಕ್ಕೆ ಬರ್ತಾವ್ರಲ್ಲ, ಪೈಪ್ಲೈನ್ಗಳು ಅಡ್ಡ ಹಾಕಿ ನಿಲ್ಸೋಕ್ಕೆ, ಅದ್ರದ್ದು ಏನು ಪ್ರಯೋಜನ? ನೀರು ಚೆನ್ನಾಗಿದ್ರೆ ವೃಷಭಾವತಿ ಬಿಡ್ತಾರೆ, ಇಲ್ಲ ಅಂದರೆ ನಮ್ಮ ನೆಕ್ಸ್ಟ್ ಎತ್ತಿನೊಳೆ ಬರುತ್ತೆ, ಹೇಮಾವತಿ ಬರುತ್ತೆ, ಕಾವೇರಿ ಬರುತ್ತೆ, ಅದಕ್ಕೆ ರೀಕನೆಕ್ಟ್ ಮಾಡ್ತಾರೆ. ಆ ಪೈಪ್ ಹಾಕೋದ್ರಿಂದ ನಿಲ್ಸೋದ್ರಿಂದ ಏನು ಪ್ರಯೋಜನ ನಿಮಗೆ? ಆಮೇಲೆ ನಮ್ಮ ಶಾಸಕರು ಆ ಥರ ಸುಳ್ಳು ಹೇಳಲ್ಲ. ಅವ್ರು ಹೇಳವ್ರೆ, ನಾವು ಅಮೃತನೇ ಕೊಡೋದು ರೈತರಿಗೆ, ಯಾವುದು ಕೊಳಚೆ ನೀರು ಕೊಡಲ್ಲ ಅಂತ ಹೇಳವ್ರೆ ಆಲ್ರೆಡಿ, ಗೊತ್ತಾಯ್ತಾ? ಅದರಿಂದ ಇವತ್ತು ನೆಲಮಂಗಲ ಬಿನ್ಮಂಗಲ ಕೆರೆ ಹೂಣ್ಲೆತ್ತಿ ಕ್ಲೀನ್ ಮಾಡಿ ನೀರೇನಾದ್ರು ಬಿಡಲಿಲ್ಲ ಅಂದರೆ ಇನ್ನೂ 1 ವರ್ಷದಲ್ಲಿ ಒಬ್ಬರಿಗೂ ಕುಡಿಯೋಕೆ ನೆಲಮಂಗಲದಲ್ಲಿ ನೀರಿರಲ್ಲ, ಯೂಜಿಡಿಗೆ ನೀರಿರಲ್ಲ. ಈಗಾಗಲೇ ವಾಸು ಹೇಳ್ದಂಗೆ ನಮ್ಮೂರಲ್ಲಿ ಎಲ್ಲ ಟ್ಯಾಂಕರ್ ಹೊಡಿತಾವ್ರೆ. ನೀರು 1300 ಅಡಿ ಕೊಡಿದ್ರು ಒಂದೂ ಇಲ್ಲ. ಇವತ್ತು 5 ಬೋರ್ ಬೇಕು. ಈಗ ನಮಗೆ ಬಿನ್ಮಂಗಲಕ್ಕೆ 5 ಬೋರ್ ಬೇಕು ಅಂದರೆ ನಗರಸಭೆಗೆ ಎಷ್ಟು ಬೋರ್ ಬೇಕು, ಎಷ್ಟು ಕೋರಿ ಬೇಕು? ನೀವು ಎತ್ಬಿಟ್ಟು ನೀರು ಸ್ಟೋರೇಜ್ ಆಗ್ಬಿಡ್ಲಿ ನೋಡ್ರಿ, ಎಲ್ಲ 60 ಅಡಿ ಬಂದ್ಬಿಡ್ತಾವೆ ಬೋರ್ಗಳು. ಇಡೀ ನಗರಸಭೆ ಎಲ್ಲೋ ಹೊಲ್ಟತ್ತದೆ. ಯಾರು ಬೇಕು ಅಂತ ಮಾಡಲ್ಲ, ಯಾರು ಅವರು ಕೆಟ್ಟ ಅವ್ರಿಗೂ ಒಳ್ಳೆ ಹೆಸರು ಬರಬಾರ್ದಾ? ಅವ್ರಿಗೂ ಒಳ್ಳೇದು ಮಾಡಬಾರ್ದ? ಅವರು ತಂದೆ ತಾಯಿ ಅವ್ರಿಗೆ ಪಾಠ ಕಲಿಸಿಲ್ವಾ? ಅವ್ರ ತಂದೆ ಮಾಸ್ಟ್ರು, ಅವರು ಎಜುಕೇಷನ್ ಮಾಡೋರು, ಹೈಯರ್ ಎಜುಕೇಷನ್ ಮಾಡೋರು. ಅವ್ರಿಗೆ ಏನು ಮಾಡಿದ್ರೆ ಏನು ತಪ್ಪು ಏನು ಸರಿ ಅಂತ ಜನಗಳೇ ಡಿಸೈಡ್ ಮಾಡ್ತಾರೆ. ಅದರಿಂದ ಇದರಲ್ಲಿ ಯಾವುದೂ ಸಮಸ್ಯೆ ಇಲ್ಲ. ವಾಲ್ವ್ ಇರುತ್ತೆ. ಈಗ ನಿಮ್ಮ ಮನೆಗೆ ಒಂದು ಪೈಪ್ಲೈನ್ ಬಂದಿರುತ್ತೆ, ಕೆಟ್ಟ ನೀರು ಬಂದರೆ ಬಿಟ್ಕೊಂಡ್ಬಿಡ್ತೀರಾ ಒಳಗಡೆಗೆ, ವಾಲ್ವ್ ಕ್ಲೋಸ್ ಮಾಡ್ತೀರಾ, ಹೋಗಿ ಹೇಳ್ತೀರಾ. ಈಗ ಎಷ್ಟೋ ಪೈಪ್ಗಳು ಮನೆಗಳಿಗೆ ಹೋಗ್ಯವೆ, ಅಲ್ಲಿ ಕಟ್ಟಾಗ್ಬಿಟ್ಟು ಅದ್ರೊಳಗೆ ಕೊಳಚೆ ನೀರು ಹೋಗಲ್ವಾ? ಹಂಗೆ ಬಿಟ್ಕೊಂಡ್ಬಿಡ್ತೀರಾ, ಮನೆಗೆ ಸ್ಟಾಪ್ ಮಾಡ್ತೀರಾ, ಅದನ್ನು ರೆಡಿ ಮಾಡ್ತೀರಾ. ಹಂಗೆ ಎಲ್ಲ ನುರಿತ ತಜ್ಞರವ್ರೆ, ಅದಕ್ಕೂ ಒಂದು ಟೀಮ್ ಇರ್ತದೆ. ಆ ನೀರು ಸರಿ ಇದೆ. ಇವತ್ತು BWC ಅಲ್ಲಿ ಯಾವ್ದವ್ರು STP ಪ್ಲ್ಯಾಂಟು, ಅಲ್ಲೆಲ್ಲ ಫುಲ್ ಟೀಮ್ ಇದೆ. ಏನೇ ಒಂದು ನೀರು ಸಂಸ್ಕರಣೆ ಮಾಡೋಕ್ಕೆ ಅದಕ್ಕೊಂದು ರಿಪೋರ್ಟ್ ತಂತಾರೆ, ಡೈಲಿ ರಿಪೋರ್ಟು. ಒಂದೊಂದು 4 ಅವ್ರಿಗೂ ರಿಪೋರ್ಟ್ ತಂತಾರೆ. ಅದ್ರದ್ದು ಕರೆಕ್ಟಾಗಿದ್ದರೆ ಬಿಡ್ತಾರೆ, ಇಲ್ಲಾಂದ್ರೆ ಬಿಡಲ್ಲ. ಅದೇನೋ ಇಷ್ಟೊಂದು ಕೋಟಿ ದುಡ್ಡು ಹಾಕ್ಬಿಟ್ಟು ಯಾರನ್ನ ವೇಸ್ಟ್ ಮಾಡ್ಬಿಡ್ತಾರ ದುಡ್ಡನ್ನ? ಇವಾಗ ಎತ್ತಿನೊಳೆ ಬರೋಕ್ಕಿನ್ನ ನಿಮಗೆ ಗೊತ್ತು ಎಷ್ಟು ಅಡಚಣೆ ಇದೆ ಅಂತ. ಹೇಮಾವತಿ ನಮಗೆ ಬಿಡ್ತಾ ಇಲ್ಲ. ಕಾವೇರಿ ನೀರು ಇನ್ನು 6ನೇ ಅಂತ ಸ್ಟಾರ್ಟ್ ಆಗ್ಬೇಕಾದ್ರೆ ಇನ್ನೂ 1 ವರ್ಷ 2 ವರ್ಷ ಬೇಕು. ಅದರೊಳಗೆ ಬೇಗ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಈ ನೀರು ಜನಗಳಿಗೆ ಬೇಕೇ ಬೇಕು. ಬೇಗ ಯೂಸಿಡಿ ಆಗಲಿ, ಬೇಗ ನೀರು ಬರಲಿ ಅಂತ ಹೇಳ್ಬಿಟ್ಟು ನಾನು ಬೇಡ್ಕೊತಾ ಇದ್ದೀನಿ. ನಮ್ಮ ಶಾಸಕರಿಗೆ ನಾವೆಲ್ಲ ಬೆಂಬಲವಾಗಿ ನಿಂತಿರ್ತೀವಿ.